ನಮಸ್ತೆ. ಇದು 4ನೇ ಆಷಾಢ ಶುಕ್ರವಾರದ ಪೂಜೆ. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೊರಡ್ತಾ ಇದ್ದೆ. ಹಾಗೆ ಪೂಜೆ ಆಗಿತ್ತಲ್ಲ ಅಂತ ಒಂದು ವಿಡಿಯೋ ಮಾಡ್ಕೊಂಡೆ. ಏನಕ್ಕೆ ವಿಡಿಯೋ ಮಾಡ್ಕೊಂಡೆ ಅಂದರೆ ನನ್ನ ಮಗ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀನಿ ಹೂವೆಲ್ಲ ಹಾಕಿ. ಆಯಿತು, ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೊರಟೆ. ಫ್ರೆಂಡ್ ಅರಣಿ ಬಂದಿರ್ತಾಳೆ ಅನಿಸುತ್ತೆ. ನಾನೇನು ಫೋನ್ ಮಾಡಿಲ್ಲ, ಹೋಗಿರ್ತಾಳೆ ಅವಳು. ನಿಂಬೆಹಣ್ಣು ದೀಪ ಹಚ್ತಾಳೆ, ನಾವೇನು ಹಚ್ಚಂಗಿಲ್ಲ. ಬಂದೆ ದೇವಸ್ಥಾನದ ಹತ್ರ, ಚಾಮುಂಡೇಶ್ವರಿ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು. ರಶ್ ಇತ್ತು, ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಹಾಗೆ ವರ್ಷ ಒಂದೊಂದು ಥರ ಅಲಂಕಾರ ಒಂದೊಂದು ವಾರ ಒಂದೊಂದು ಥರ. ಒಂದು ವಾರ ಎಲ್ಲ ಹೂವು, ಒಂದು ವಾರ ಎಲ್ಲ ಹಣ್ಣುಗಳು, ಆ ಥರ ಅಲಂಕಾರ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತೀನಿ ನೋಡಿ. ನಿಂಬೆಹಣ್ಣು ಹಚ್ಚಕ್ಕೆ ಈ ಥರ ಜಾಗ ಮಾಡಿದ್ದಾರೆ. ಅಲ್ಲಿ ದೇವಿ ವಿಗ್ರಹ ಇಟ್ಟಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೊರಡ್ತೀನಿ ಇವಾಗ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋದೆ. ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು, ಇನ್ನೊಂದು ದೇವಸ್ಥಾನಕ್ಕೆ. ಹಾಗೆ ಕುಂಕುಮ ಕೇಳಿದ್ರಂತೆ ಅವ್ರ ಫ್ರೆಂಡು. ಅಲ್ಲಿ ಬಂದಿದ್ವಿ ನೋಡಿ. ಈ ಥರ ಪೂಜೆ ಮಾಡಿದ್ದಾರೆ, ಚಾಮುಂಡೇಶ್ವರಿ ಕೂರಿಸಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಈಗ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಇಷ್ಟೊತ್ತಾಯಿತು. ಮನೆಗೆ ಬಂದು 4:15. ನಾನು 10:00 ಮನೆಗೆ ಹಿಂದೆ ಹೊರಟೆ. ಅವ್ರ ಮನೆಗೆ ಹೋದೆ. ಅವ್ರ ಮನೆಯಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಯಾರ್ದೋ ಮನೇಲಿ ಚಾಮುಂಡೇಶ್ವರಿ ಕೂರಿಸ್ಬಿಟ್ಟು ಪೂಜೆ ಇತ್ತು. ಅಲ್ಲಿ ಮುಗಿಸ್ಕೊಂಡು, ಅಲ್ಲಿ ಊಟ ಮುಗಿಸ್ಕೊಂಡು ಬಂದ್ವಿ. ಹಾಗೆಯೇ ತಾಂಬೂಲ ಕೊಟ್ಟರು, ತೆಂಗಿನಕಾಯಿ ಮತ್ತು ಒಂದು ಬೌಲು ಈ ಥರದೊಂದು ಕೊಟ್ಟರು ಕುಂಕುಮಕ್ಕೆ. ಇವಾಗ ಏನು ಅಡುಗೆ ಮಾಡೋದು ಏನೂ ಗೊತ್ತಿಲ್ಲ. ಅಲ್ಲೇ ಊಟ ಎಲ್ಲ ಮುಗೀತು. ಸಂಜೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಯೋಚನೆ. ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಗೆ ಫ್ಲಿಪ್ಕಾರ್ಟಲ್ಲಿ ಏನು ಆರ್ಡ್ರ್ ಮಾಡಿದ್ದೆ ಏನು ಅಂತ ಅನ್ಬಾಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಂಜೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಡುಗೆ ಏನೂ ಮಾಡೋಂಗಿರಲಿಲ್ಲ. ಕೆಳಗಡೆ ಮನೆಯವರು ಬಿರಿಯಾನಿ ತಂದುಕೊಟ್ಟಿದ್ರು. ಅವರೇನೋ ಪೂಜೆ ಮಾಡಿಸಿದ್ರಂತೆ. ಹಂಗಾಗಿ ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಇವತ್ತು ಏನೇನೋ ಸ್ಪೆಷಲ್ ಮಾಡೋದ ಅಂತ ಹೇಳಿದ್ದೆ ನನ್ನ ಮಗ, ಏನಾದರೂ ಮಾಡಮ್ಮ ಅಂತ. ಅದೇನು ಮಾಡೋಕ್ಕಾಗಲಿಲ್ಲ. ಏನು ಅಂದ್ಕೊಂಡು ಏನಾಯ್ತು. ಇವತ್ತು ಬೆಳಿಗ್ಗೆಯಿಂದ ಮನೆಯಲ್ಲೇ ಇರಲಿಲ್ಲ. ನಮ್ಮ ಅತ್ತಿಗೆ ಮನೆಗೆ ಹೋದ್ರಂತೂ ಬರೋಕ್ಕಾಗಲ್ಲ. ಹಂಗಾಗಿ ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಕ್ಕೆ ಬಂದೆ. ತುಂಬ ಚೆನ್ನಾಗಿರುತ್ತೆ ರಾತ್ರಿ ಟೈಮು ಅಂತ. ಫುಲ್ ವರ್ಷ ಇಲ್ಲಿ ಇಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಎಲ್ಲ ಕಡೆ ಪ್ರಸಾದ ಹಂಚ್ತಾಯಿದ್ರು. ನಾನು ತಿನ್ನೋದ ಅಂದರೆ ಮನೆಯಲ್ಲೇ ಕೊಟ್ಟಿದ್ದರು ಬಿರಿಯಾನಿ. ಅವ್ರಿಗೆ ಚಿಕನ್ ಬಿರಿಯಾನಿ. ನಾನು ತಿನ್ನೋವಲ್ಲ, ನಾನು ಒಂದು ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಮನೆಗೆ ಹೊರಟ್ಬಿಟ್ಟು ಅನ್ಬಾಕ್ಸ್ ವಿಡಿಯೋ ಏನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅಂತ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ವಾಯ್ಸ್ ಆವಾಗಲೇ ಕೊಟ್ಟಿದ್ದೆ, ಟಿ ವಿ ಹಾಕಿದ್ರು, ಕಾಪಿರೈಟ್ ಆಗುತ್ತೆ ಅಂತ ಮತ್ತೆ ಹೇಳ್ತಾಯಿದ್ದೀನಿ. ಏನು ಅನ್ಬಾಕ್ಸ್ ಆರ್ಡ್ರ್ ಮಾಡಿದೆ ಅಂತ ನೋಡಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಮನೆಯವ್ರು ರೇಗಿಸ್ತಾಯಿದ್ರು, ಅದೊಂದು ಓಪನ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ, ಎಷ್ಟು ಕಷ್ಟಪಟ್ಟು ಓಪನ್ ಮಾಡ್ತೀಯ ಅಂತ. ನಾನಿದು ಸುಮಾರು ತಿಂಗಳುಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಏನಂದರೆ ಅದು ರೋಸ್ಮೆರಿ ಲೀವ್ಸ್. ತುಂಬ ಕೂದಲು ಉದುರುತ್ತಾಯಿತ್ತು. ಹೀಗಾಗಿ ಕೂದಲು ಚೆನ್ನಾಗಿದೆ, ಶೈನಿಂಗ್ ಆಗಿದೆ ಇವಾಗ. ತುಂಬ ಚೆನ್ನಾಗಿದೆ. ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಒಂದು 1/4 ಗಂಟೆ ಕುದಿಸೋದು. 1-2 ಲೋಟ ನೀರಿಗೆ 1-2-3 ಸ್ಪೂನ್ ರೋಸ್ಮೆರಿ ಲೀವ್ಸ್ ಹಾಕ್ಬಿಟ್ಟು. ಈ ಕೆಮಿಕಲ್ ಹಾಕಿರ್ತಾರೆ, ರೆಡಿ ತರಿಸೋದು ಲಿಕ್ವಿಡು. ಇದು ತರಿಸಿ ನಾವೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ವೀಡಿಯೋನ ನಿಮಗೆ. ಇದ್ರದ್ದು ಆಫರ್ ಇತ್ತು. 225ಕ್ಕೇನೋ 165 ಇತ್ತು ಆಫರು, 100 ಗ್ರಾಮು. ಹಾಗಾಗಿ ಆರ್ಡ್ರ್ ಮಾಡಿದೆ.
ಇದು ಇಲ್ಲೇ ತಗೋತಿದ್ದೆ, ಆನ್ಲೈನಲ್ಲಿ ಕಡಿಮೆ ಇತ್ತು. ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಅಲ್ಲಿ ಸಿಗುತ್ತೆ. ಈ ಥರ ಬರುತ್ತೆ ನೋಡಿ, ಖಾಲಿಯಾಗಿದೆ. ಸುಮಾರು ದೊಡ್ಡ ಬಾಟ್ಲಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಇವತ್ತಾಗುತ್ತೆ. ಇದನ್ನು ಮುಗಿಸ್ಬಿಟ್ಟು ಇದನ್ನು ಮಾಡ್ಬೇಕಾದ್ರೆ ನಿಮಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.